ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಗುರು ಬದಲಾವಣೆಯಿಂದ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕೆ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ ಡಾಕ್ಟರ್ ಸುರೇಶ್ ಗುರೂಜಿ, ಆಧ್ಯಾತ್ಮ ಚಿಂತಕರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಮಾತಾಡ್ತಾ ಇದ್ವಿ ನಾವು ಗುರು ಬದಲಾವಣೆಯಿಂದ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ. ಎಸ್, ನಾಳೆ ಜೂನ್ 2ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಹೋಗ್ತಾ ಇದ್ದಾನೆ. ಓವರ್ ಆಲ್ ಗುರು ಬದಲಾವಣೆ ಯಾವ ರೀತಿ ಇದೆ, ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಂತ್ರ್ಯಾಮಿ, ಗುರುವೇ ದೈವ. ಗುರುಬಲ ಹೊಂದಿದ್ರೆ ಜಗತ್ತಲ್ಲಿ ಏನು ಬೇಕೋ ಗೆಲ್ಬೋದು. ಗುರು ಬಹಳ ಮುಖ್ಯವಾಗಿರ್ತಕ್ಕಂಥವನು. 9 ಗ್ರಹಗಳಲ್ಲಿ ಗುರುವೇ ಪ್ರಧಾನ ಗ್ರಹ. ಆದರೆ ಏನು ಜೂನ್ 1ನೇ ತಾರೀಕು ಬರ್ತೀವಿ ಅಂತ ಹೇಳಿದ್ವು, ಕೆಲವು ಅನಾಂಶಗಳ ಪ್ರಕಾರ ಒಂದು ತಿಂಗಳೇ ನಮಗೆ ಫಲ ಸ್ಟಾರ್ಟ್ ಆಗೋಗಿರ್ತದೆ ಆಲ್ರೆಡಿ. ಸೊ ಹಾಗೆ ಏನು ಇವಾಗ ಇವತ್ತು ಈ ತಿಂಗಳು ಗುರು ಬರ್ತಾನೆ 1ನೇ ತಾರೀಕು, ಅಂದರೆ ಹೋದ ತಿಂಗಳೇ ಗುರುವಿನ ಪ್ರಭಾವ, ಶುಭ ಪ್ರಭಾವ ಹೆಚ್ಚಾಗ್ತಾ ಹೋಗ್ತದೆ. ಗುರು ಉಚ್ಚ ಕ್ಷೇತ್ರಕ್ಕೆ ಬೇರೆ ಬರ್ತಾ ಇದ್ದಾನೆ. ಗುರು ಬಂದರೆ ಏನಾಗುತ್ತೆ ಅಂದರೆ ಮೊದಲು ಮನುಷ್ಯನಿಗೆ ಅನುಕೂಲಗಳು ಉಂಟಾಗ್ತದೆ ಅಂತ. ಫಸ್ಟ್ ಗುರು ಅಂದರೆ ಅನುಕೂಲ. ಏನು ಅನುಕೂಲ? ಯಾವ ಕ್ಷೇತ್ರದಲ್ಲಾಗಿರ್ಬೋದು, ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳಲ್ಲಿ ಯಾವುದು ಬೇಕೋ ಆಗಿರ್ಬೋದು, ಮೊದಲು ಅನುಕೂಲಗಳನ್ನು ಕೊಡ್ತಾ ಹೋಗ್ತಾನೆ. ಅವರು ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕಾ, ಜ್ಞಾನ ಅಭಿವೃದ್ಧಿ ಮಾಡ್ತಾನೆ. ಪುತ್ರ ಬೇಕಾ, ಸಂತಾನಕ್ಕೆ ಅವ್ರು ಏನಾದರೂ ಪ್ಲ್ಯಾನ್ ಮಾಡಿದರೆ ಮಕ್ಕಳಾಗುವಂಥ ಯೋಗ ಇರ್ತದೆ. ಗುರುಧನಂ ಗುರುಪುತ್ರಂ ಗುರುಗೌರವಂ ಗುರುಜ್ಞಾನಂ. ಗುರುಧನಂ ಕೊಡ್ತಾನೆ, ಗುರುಪುತ್ರ ಕೊಡ್ತಾನೆ. ಗುರುಧನಂ ಗುರುಪುತ್ರಂ ಗುರುಗೌರವಂ ಗುರುಜ್ಞಾನಂ ಅಂತಾನೆ. ಹಾಗಾಗಿ ಯಾರಿಗಾದ್ರೂ ಪ್ರೆಸ್ಟೇಜ್ ಪ್ರಶ್ನೆ, ನನ್ನ ಮರ್ಯಾದೆ ಪ್ರಶ್ನೆ ಅಂತಂದರೆ, ಯಾರಿಗಾದ್ರೂ ಈ ಒಂದು ವರ್ಷದಲ್ಲಿ ನನ್ನ ಗೌರವ, ನನ್ನ ಅಂತಸ್ತು, ನನ್ನ ಗೌರವದ ಪ್ರಶ್ನೆ ಅಂತಾಗಿದ್ದರೆ, ಆ ಗೌರವಕ್ಕೆ ಶುಭ ಸೂಚಿಸ್ತಕ್ಕಂಥ ಇದು ರಾಶಿ. ಹಾಗಿದ್ರೆ 12 ರಾಶಿಗಳಲ್ಲಿ ಕೆಲವು ರಾಶಿಗಳಿಗೆ ಮಾತ್ರ ಶುಭ ಆಗುತ್ತಾ, ಕೆಲವು ರಾಶಿಗಳು ಅಶುಭ ಆಗುತ್ತಾ ಅನ್ನೋದು ಪ್ರಶ್ನೆ ಬರುತ್ತೆ. ಎಲ್ಲರಿಗೂ ಅಶುಭ ಆಗಲ್ಲ, ಎಲ್ಲರಿಗೂ ಶುಭವೂ ಆಗಲ್ಲ. ಅವರವರ ಕರ್ಮಾನುಸಾರವಾಗಿ ಫಲ ಕೊಡ್ತಾರೆ. ಗುರು ಅಂದ ಕೂಡಲೇ ಏನು ಎಲ್ಲರಿಗೂ ಕರೆದು ಕೊಡಬೇಕು ಅಂತ ಏನಿಲ್ಲ. ಗುರು ವಕ್ರಾಗಿ ಗುರುವಿನ ಪಾಪಕ್ಕೆ ಗುರಿಯಾದರೆ, ಗುರು ಶಾಪಕ್ಕೆ ಗುರಿಯಾದರೆ ಯಾವ ಜನ್ಮದಲ್ಲೂ ಗುರು ಶಾಪಕ್ಕೆ ಅವನು ಬಿಡಿಸ್ಕೊಳಕ್ಕಾಗಲ್ಲ. ಅಂಥ ಗುರು ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತೇನಿಲ್ಲ, ಎಲ್ಲರೂ ಕೆಟ್ಟದ್ದು ಮಾಡಬೇಕು ಅಂತೇನಿಲ್ಲ. ನಾವು ಮಾಡ್ತಕ್ಕಂಥ ದಾನ ಧರ್ಮಗಳು, ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಏನಿದವೋ, ನಮ್ಮ ಕರ್ಮಗಳು ನಾವೇನು ದಿನನಿತ್ಯ ನಾವು ಮಾಡ್ತೀವೋ ಅದರ ಮೇಲೆ ಗುರು ಫಲ ಕೊಡ್ತಾನೆ ವಿನಃ. ಈಗ ಗುರು ಮಾರ್ಕ್ಸ್ ಕೊಡ್ತಾನೆ ನಮಗೆ ಸ್ಕೂಲಲ್ಲಿ. ನೀನು ಹೇಗಿರ್ತೀಯ, ನೀನು ಎಷ್ಟು ಓದ್ತೀಯಾ, ಎಷ್ಟು ಒಳ್ಳೆತನೋ ಅದ್ರ ಮೇಲೆ ಮಾರ್ಕ್ಸ್ ಕೊಡ್ತಾನೆ ವಿನಃ ಸುಮ್ಮನೆ ಅವನು ಈಗ ಗುರು ಸ್ಕೂಲ್ ಬಂದ್ಕೊಳ್ಳ ಅವ್ನು ಮಾರ್ಕ್ಸ್ ಕೊಡಬೇಕು ಅಂತ ಏನೂ ಇಲ್ಲ. ಫೇಲ್ ಬೇಕಾದ್ರೆ ಮಾಡ್ತಾನೆ ಅವನು. ಹಾಗೆಯೇ 12 ರಾಶಿಯವರೆಗೂ ಈಗ ನನಗೆ ಮಿಥುನ ರಾಶಿಗೆ 2 ಮನೆ ಗುರು ಬಂದುಬಿಟ್ಟಿದ್ದಾನೆ, ನನಗೆ 100 ದುಡ್ಡು ಬರುತ್ತೆ, ಕೋಟಿ ಬರುತ್ತೆ ಅನ್ನೋ ಸುಳ್ಳು. ಹಂಗನ್ನಾಗಿದ್ದರೆ ಯಾರು ಮಿಥುನ ರಾಶಿಯವರು ಹೋದ್ಸರಿ ಬಂದಾಗ ಎಲ್ಲರೂ ಕುಬೇರರಾಗಬೇಕಾಗಿತ್ತು. ಇಲ್ಲೇನು ಹೇಳುತ್ತೆ ಅಂದರೆ, ಯಾವಾಗ ಗುರುಬಲ ಬರುತ್ತೋ ಅವ್ರಿಗೆ ಮನಸ್ಸಲ್ಲಿ ಒಂದು ಉತ್ಪತ್ತಿ ಆಗುತ್ತೆ. ಏನಂತ, ನಾನು ಏನಾದರೂ ಮಾಡಬೇಕು ಅಂತ ಅವ್ನ ಮನಸ್ಸಲ್ಲಿ ಬರುತ್ತೆ. ಯಾವಾಗ ಮನಸ್ಸೇ ಸಂಕಲ್ಪ ಅಂತ ಕರಿತೀವಿ ಪೂಜೆ ಪುನಸ್ಕಾರಗಳಲ್ಲಿ. ಮೊದಲು ಸಂಕಲ್ಪ ಇಸ್ ಇಂಪಾರ್ಟೆಂಟು. ಆ ಸಂಕಲ್ಪ ಆದ ಕೂಡಲೇ ಕೆಲಸ ಆದಂಗೆ. ಹಾಗಾಗಿ ಗುರು ಬರೋಕ್ಕಿಂತ ಮೊದಲು ಅವ್ನಿಗೆ ಸಂಕಲ್ಪ ಬಂದೇ ಇರೋಲ್ಲ. ಯಾವಾಗ ಗುರುಬಲ ಬರುತ್ತೋ ಅವನಿಗೆ ಮನಸ್ಸಲ್ಲಿ ಸಂಕಲ್ಪ ಕೊಡುತ್ತೆ ಅಂತ, ಒಂದು ಎಂಕರೇಜ್ಮೆಂಟ್ ಮಾಡುತ್ತೆ ಅಂತ ಹೇಳಿ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಅಂತ ಕರೀತಾರೆ. ಪುಷ್ಟಿ ಅಂತ ಹೆಂಗೆ ನಾವು ಮೃತ್ಯುಂಜಯ ಹೇಳ್ತೀವೋ, ಪುಷ್ಟಿ ಕೊಡ್ತಕ್ಕಂಥವನು ಗುರು ಪುಷ್ಟಿಕಾರಕ ಅಂತಾರೆ. ಸಂತಾನ ಆಗಬೇಕು, ಪುಷ್ಟಿ ಇರಬೇಕು. ಹಣಕಾಸು ಸಂಪಾದನೆ ಮಾಡಬೇಕು, ಪುಷ್ಟಿ ಇರಬೇಕು. ಜ್ಞಾನ ಬೇಕು, ಪುಷ್ಟಿ ಇರಬೇಕು. ಎಲ್ಲ ಕೊಡ್ತಕ್ಕಂಥವನು ಗುರು ಅಂತಹ. ಹಾಗಾಗಿ ಈ ಗುರು ಉಚ್ಚ ಕ್ಷೇತ್ರದಲ್ಲಿ ಕಟಕಕ್ಕೆ ಬಂದಾಗ ಅದು ಅತ್ಯಂತ ಶುಭ. ಅದರಲ್ಲೂ ಕೂಡ ನಾವು ಗುರು ನಿಜವಾಗೂ ನಮಗೂ ಎಲ್ಲರೂ ಪ್ರಶ್ನೆ ಮಾಡ್ತಾರೆ, ಹಾಗಿದ್ರೆ ಈ ಥರ ಏನು ಕೂತ್ಕೊಂಡೆಲ್ಲ ನೀವು ಟಿ ವಿಲಿ ಹೇಳ್ತಿರಲ್ಲ, ಗುರು ನಿಜವಾಗ ಒಳ್ಳೇದು ಮಾಡಿಬಿಡ್ತಾರೆ, ಅದು ನಂಬೇಕಾ ಅಂತ ಏನಾದರೂ ಪ್ರಶ್ನೆ ಕೇಳಿದ್ರೆ, ಅವರವರ ಜನ್ಮ ಜಾತಕಗಳಲ್ಲಿ ಯಾರಿಗೆ ರುಚಿಕದಲ್ಲಿ ಗುರು ಇರ್ತಾನೋ ಅವರೆಲ್ಲ ಒಂದಲ್ಲ ಒಂದು ಕೋರ್ಟ್ ಕೇಸರು ತಗಲಾಕೊಂಡಿರ್ತಾರೆ ಅವ್ರ ಜೀವಿತಾವಧಿಯಲ್ಲಿ. ಇನ್ನೂ ಆಗಿಲ್ವಲ್ಲ ಅಂದರೆ ಮುಂದಕ್ಕಾಗತ್ತೆ. ಆದರೆ ಗುರು ಅಂತಕ್ಕಂಥವನು ರುಚಿಕ ರಾಶಿಯಲ್ಲಿ ಬಂದಾಗ ಅಲ್ಲೊಂದು ದ್ರೇಕಾಣ ಇರ್ತದೆ. ಆ ದ್ರೇಕಾಣದಲ್ಲಿ ಬಂದಾಗ ಅವನು ಬಂಧನಕ್ಕೀಡು ಮಾಡ್ತಾನೆ ಅಂತ. ಅವರು ಯಾವ ಥರ ಬಂಧನ ಈಡಾಗತ್ತೆ ಅಂದರೆ, ಇವನು ಊರು ಬಿಟ್ಟೆ ಕಳಿಸ್ಬಿಟ್ಟು ಗಡಿಪಾರು ಮಾಡಿಬಿಡಿ ಇವನ್ನ ಅಂತಾರೆ. ಅದು ಯಾಕೆಂದರೆ ಅವರು ಲೈವಲ್ಲಿ ನೋಡಿ, ಯಾರ ಜಾತಕದಲ್ಲಿ ರುಚಿಕದಲ್ಲಿ ಗುರು ಇರ್ತಾನೋ ಅವರು ಒಂದಲ್ಲ ಒಂದು ಕೇಸಲ್ಲಿ ಸಿಕ್ಕಾಕೋತಾರೆ. ಅದೇ ನಮಗೆ ಗುರುಜಿ. ಅದೇ ರೀತಿಯಾಗಿ ಈಗ ಗುರು ಬದಲಾವಣೆಯಿಂದ 6 ರಾಶಿಗಳ ಮೇಲೆ ಚೇಂಜಸ್ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಹಾಗಾದ್ರೆ ಏನೆಲ್ಲ ಚೇಂಜಸ್ ಆಗ್ಬಹುದು, ಅದರಿಂದ ಏನಾದ್ರೂ ಅವರಿಗೆ ಎಫೆಕ್ಟ್ ಆಗುತ್ತಾ ಆ ರಾಶಿಯವರಿಗೆ? ಈಗ ನೀವು ಮೇಷರಾಶಿ ತಗೊಳ್ಳೋಣ. ಮೇಷರಾಶಿಗೆ 4ರಲ್ಲಿ ಗುರು ಸಂಚಾರ. ನಾವು ಅನ್ಕೋತೀವಿ 4ರಲ್ಲಿ ಗುರು ಇರ್ತಾನಲ್ಲ, ಚತುರ್ಥ ಸ್ಥಾನದಲ್ಲಿ ಸುಖ ಸ್ಥಾನದಲ್ಲಿ ಗುರು ಇರ್ತಾನಲ್ಲ ಅಂತಂದರೆ ಬರಬಾರದು ಕಷ್ಟ. ಹಾಗಿದ್ರೆ ಕಟಕ ರಾಶಿಯಲ್ಲಿ ಬಂದಲ್ಲ ಅಂದರೆ, ಗುರು ಜನ್ಮಗುರು ಬಂದಾಗ ಶನಿ ಕಾಟ ತಪ್ಪಿಸ್ಕೋಬೋದು, ಗುರು ಕಾಟ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ.
ಅದು ಜನ್ಮ ಯಾರ ಪಾಂಡವರಾಗಲಿ ಎಲ್ಲರೂ ಯಾರಾದರೂ ವನವಾಸ ಮಾಡಿದರೆ ಜನ್ಮದಲ್ಲಿ ಗುರು ಬಂದಾಗೇನೆ, ಕಟಕ ರಾಶಿಯವರಿಗೆ ಜನ್ಮದಲ್ಲಿ ಗುರು ಬಂದಾಗ. ಹಾಗಿದ್ರೆ ಏನು ಮಾಡ್ಬೇಕು ಅವರು? ದಾನ ಧರ್ಮಗಳನ್ನು ಪೂಜೆ ದೈವದ ಕಲೆ ಚೂರು ಗಮನ ಕೊಟ್ಟರೆ ಸರೋಗ್ತದೆ. ಆದರೆ ಆ ಹಣೆ ಬರೋಕ್ಕೆ ಅವ್ರ ಕರ್ಮ ಚೆನ್ನಾಗಿಲ್ಲದೆ ದೈವದ ಕಡೆ ಗಮನ ಕೊಡಲಿಲ್ಲ ಅಂದರೆ ಅದು ಕೆಲಸಕ್ಕೆ ಬರೋಲ್ಲ. ಹಾಗಾಗಿ ಮೇಷರಾಶಿಯವರಿಗೆ 4ರಲ್ಲಿ ಗುರು ಇರ್ತಾನೆ. ಅವ್ರಿಗೆ ಸಂಕಷ್ಟಗಳೇನಾದರೂ ಬರುತ್ತಾ ಅಂದರೆ ಅವ್ರಿಗೆ 4ರಲ್ಲಿ ಹೇಳ್ತಾನೆ, ಗುರು ಹೇಳ್ತಾನೆ ಒಂದು ಕಡೆ 4ರಲ್ಲಿ ಯಾರು ಗುರು ಸಂಚಾಗ್ತಾನೋ ಅವ್ರಿಗೆ ಭಯದ ವಾತಾವರಣ ಆಗ್ತದೆ, ಭಯ ಬಂದುಬಿಡುತ್ತೆ ಅಂತ. ಯಾವ ಥರ ಭಯ ಬರುತ್ತೆ? ಸಂಸಾರದಲ್ಲಿ ಭಯ ಬರ್ಬೋದು, ಚಿಂತೆಗಳು ಬರ್ಬೋದು, ಜೀವಕ್ಕೂ ಕೂಡ ಅಪಾಯ ಬರುತ್ತೆ ಅಂತ ಇರುತ್ತೆ ಮೇಷರಾಶಿಯವರು. ಹಾಗಿದ್ರೆ ಹಾಗೆ ನೀವು ಹೇಳ್ತಿರಲ್ಲ ಜೀವಕ್ಕೆ ಅಪಾಯ ನಮಗೇನು ಆಗಲಿಲ್ವಲ್ಲ ಅಂದರೆ, ಆರೋಗ್ಯದ ಕಡೆ ಗಮನ ಕೊಡಬೇಕು, ವೈದ್ಯರ ಕಡೆ ಗಮನ ಕೊಡಬೇಕು. ಅವರವರ ಯಾರು ಅನಾರೋಗ್ಯ ಇರ್ತಾರೋ ಅವ್ರು ಮಾತ್ರ. ಸೊ ಏಕೆಂದರೆ ಕೆಲವರು ನನಗೇನೂ ಆಗಲಿಲ್ವಲ್ಲ ಅಂತಾರೆ. ಹಾಗಾದರೆ ಗುರು ಅಂತಕ್ಕಂಥವನು ಮೇಷರಾಶಿಯವರಿಗೆ ಭಯ, ಚಿಂತೆ, ಅಪಾಯ, ಅನಾಗತ್ಯವಾಗಿರ್ತಕ್ಕಂಥ ವರ್ಗಾವಣೆ ಆಗ್ತದೆ ಅಂತ. ಅದರಲ್ಲಿ ಏನು ಈಗ ಒಂದು ಕಡೆಯಿಂದ ಒಂದು ಕಡೆ ಇದು ಏನಂತಾರೆ ಅದನ್ನು ಟ್ರಾನ್ಸ್ಫರ್ ಆಗ್ತಾರಲ್ಲ, ಎಲ್ಲ ಟ್ರಾನ್ಸ್ಫರ್ ಆಗ್ತಾ ಹೋಗ್ತಾರೆ ಅವರು ಅಂತ ಹೇಳ್ತಾನೆ. ಅದಾದಮೇಲೆ ಅವ್ರಿಗೆ ಅತಿಯಾಗಿ ಖರ್ಚು ಬರುತ್ತೆ, ಕೆಟ್ಟ ಕಾರ್ಯಗಳ ಕಡೆ ಗಮನ ಬರುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಗುರು ಏನು ಶುಭ ಅಲ್ಲ.